ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ದೇಶಾದ್ಯಂತ ಒಂದು ರೀತಿಯಲ್ಲಿ ಆಕ್ರೋಶವನ್ನು ಹೊರಹಾಕಿದ್ದಂತಹ ಒಂದು ಪ್ರಕರಣ ಏನು ಅಂತ ಹೇಳಿದ್ರೆ, ತಮಿಳುನಾಡಿನ ತೂತುಕುಡಿ ಜಿಲ್ಲೆಯ ವ್ಯಾಪಾರಿ ಪಿ ಜಯರಾಜ್ ಮತ್ತು ಅವರ ಪುತ್ರ ಬೆನಿಕ್ಸ್ ಅನ್ನುವಂಥವರ ಲಾಕಪ್ ಡೆತ್ ಆಗುತ್ತೆ. ಈ ಲಾಕಪ್ ಡೆತ್ ಕೇಸ್ಗೆ ಸಂಬಂಧಪಟ್ಟಂತೆ ಬರೋಬ್ಬರಿ 6 ವರ್ಷಗಳ ನಂತರ ಇದೀಗ ಮಧುರೈ ಜಿಲ್ಲಾ ನ್ಯಾಯಾಲಯ ಅವರಿಗೆ, ಆ ಪೊಲೀಸರಿಗೆ, ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಂತಹ ಪೊಲೀಸರಿಗೆ ಮರಣ ದಂಡನೆಯನ್ನು ವಿಧಿಸಿ ಐತಿಹಾಸಿಕ ತೀರ್ಪನ್ನು ನೀಡಿದೆ. ದೇಶಾದ್ಯಂತ ಭಾರಿ ಆಕ್ರೋಶವನ್ನು ಈ ಒಂದು ಪ್ರಕರಣದಲ್ಲಿ ಹೊರಹಾಕಲಾಗಿತ್ತು. ಯಾಕೆಂತ ಹೇಳಿದ್ರೆ, ಆ ಮಟ್ಟಕ್ಕೆ ಅದರಲ್ಲಿ ಏನು ಜಯರಾಜ್ ಮತ್ತು ಅವರ ಪುತ್ರ ಬೆನಿಕ್ಸ್ ಏನಿದ್ರು ಅವರು ಸಾವನ್ನಪ್ಪಿದ್ರು ಲಾಕಪ್ ಡೆತ್ನಲ್ಲಿ. ಏನಾಗಿತ್ತು ಅಂತ ಹೇಳಿದ್ರೆ, ಈ ಒಂದು ಪ್ರಕರಣ ಆದಂಥದ್ದು 2020 ಜೂನ್ 19ನೇ ತಾರೀಕು, ಕೋವಿಡ್ ಸಂದರ್ಭ, ಲಾಕ್ಡೌನ್ ಇರುತ್ತೆ. ಲಾಕ್ಡೌನ್ ನಿಯಮವನ್ನು ಉಲ್ಲಂಘಿಸಿ ಜಯರಾಜ್ ಅವರು ತಮ್ಮ ಮೊಬೈಲ್ ಅಂಗಡಿಯನ್ನು ತೆಗೆದಿದ್ರು ಅನ್ನುವಂಥ ಕಾರಣಕ್ಕೆ, ತೆರೆದಿದ್ದರು ಅನ್ನುವಂಥ ಸುಳ್ಳು ಆರೋಪಗಳನ್ನು ಮಾಡಿ ಈ ಜಯರಾಜ್ ಮತ್ತು ಅವರ ಪುತ್ರ ಬೆನಿಕ್ಸನ್ನು ಸತಾನಕುಲಂ ಪೊಲೀಸರು ಅರೆಸ್ಟ್ ಮಾಡಿರ್ತಾರೆ. ಮತ್ತು ಇಡೀ ರಾತ್ರಿ ಅಮಾನವೀಯವಾಗಿ ಈ ಇಬ್ಬರನ್ನು ಕೂಡ ಲಾಕಪ್ನಲ್ಲಿ ಹಾಕಿ ಅಮಾನವೀಯವಾಗಿ ಬಟ್ಟೆಯನ್ನು ಬಿಚ್ಚಿ ಥಳಿಸಿರ್ತಾರೆ. ಅಂದರೆ ಇದರಲ್ಲಿ ಭಾಗಿಯಾಗಿದ್ದಂತಹ ಪೊಲೀಸರು ಯಾಕೆ ಇಷ್ಟೊಂದು ವೈಯಕ್ತಿಕವಾದಂತಹ ದ್ವೇಷ ಅವರ ಮೇಲೆ ಏನಿತ್ತು, ಇದೆಲ್ಲವೂ ಮತ್ತಷ್ಟು ಗೊತ್ತಾಗಬೇಕಾಗಿದೆ ಮಾಹಿತಿಯಲ್ಲಿ. ಆದರೆ ಅವರಿಗೆ ಏನು ಈ ಮಟ್ಟಕ್ಕೆ ಅಮಾನವೀಯವಾಗಿ ಹೊಡೆದಿದ್ರು ಬೆನಿಕ್ಸ್ ಮತ್ತು ಅವರ ತಂದೆ ಜಯರಾಜ್ ಅವರಿಗೆ, ಹೀಗಾಗಿ ತೀವ್ರವಾದಂತಹ ದೈಹಿಕ ಹಲ್ಲೆ ಆಗಿರುತ್ತೆ. ಇದರಿಂದ ಅವರಿಗೆ ರಕ್ತಸ್ರಾವ ಬಹಳಷ್ಟಾಗಿರುತ್ತೆ. ಹೀಗಾಗಿ ಒಂದಷ್ಟು ದಿನಗಳ ಅಂತರದಲ್ಲಿ ತಂದೆ ಮತ್ತು ಮಗ ಸಾವನ್ನಪ್ಪುತ್ತಾರೆ. ಸಾವನ್ನಪ್ಪಿದಂಥ ನಂತರದಲ್ಲಿ ಮದ್ರಾಸ್ ಹೈಕೋರ್ಟ್ ನಿರ್ದೇಶನವನ್ನು ಕೊಡುತ್ತೆ ಈ ಒಂದು ಪ್ರಕರಣವನ್ನು CBI ಕೈಗೆತ್ತಿಕೊಳ್ಳಬೇಕು ಅನ್ನುವಂಥದ್ದು. ಹೀಗಾಗಿ CBI ಕೈಗೆತ್ತಿಕೊಳ್ಳುತ್ತೆ. ಅಪರೂಪದ ಪ್ರಕರಣ ಅಂತಲೇ ನ್ಯಾಯಾಲಯ ಮೆನ್ಷನ್ ಮಾಡಿರುತ್ತೆ. ಇದಾದ ನಂತರ ಒಂದರ್ಥದಲ್ಲಿ ಅದೇ ಸ್ಟೇಷನ್ನಲ್ಲಿದ್ದಂತಹ ಮಹಿಳಾ ಕಾನ್ಸ್ಟೇಬಲ್ ಒಂದಷ್ಟು ಪುರಾವೆಗಳನ್ನು ಈ ಒಂದು ಪ್ರಕರಣಕ್ಕೆ ಕೊಡ್ತಾರೆ. ಈ ಮಧ್ಯೆ ಪೊಲೀಸರು ಈ CCTV ದೃಶ್ಯಾವಳಿಗಳನ್ನು ಕೂಡ ನಾಶ ಮಾಡುವಂಥ ಕೆಲಸವನ್ನು ಮಾಡಿರ್ತಾರೆ. ಇನ್ನೊಂದಷ್ಟು ಜನರನ್ನು ಸಂಪರ್ಕಿಸಿ CCB ಪೊಲೀಸರು 100ಕ್ಕೂ ಹೆಚ್ಚು ಸಾಕ್ಷಿಗಳನ್ನು ಕಲೆ ಹಾಕಿ ಬರೋಬ್ಬರಿ 6 ವರ್ಷಗಳ ನಂತರ ಇದನ್ನು ಒಂದು ತಾರ್ಕಿಕ ಅಂತ್ಯಕ್ಕೆ ತಂದಿದ್ದಾರೆ. ಈ ಒಂದು ಪ್ರಕರಣದಲ್ಲಿ ಇನ್ಸ್ಪೆಕ್ಟರ್ ಶ್ರೀಧರ್, ಸಬ್ ಇನ್ಸ್ಪೆಕ್ಟರ್ಗಳಾದಂತಹ ಬಾಲಕೃಷ್ಣನ್, ರಘು ಗಣೇಶ್ ಹಾಗೂ ಪೊಲೀಸ್ ಸಿಬ್ಬಂದಿಗಳಾದ ಮುರುಗನ್, ಸಮದರೈ, ಮುತ್ತುರಾಜ, ಚೆಲ್ಲದುರೈ, ಥಾಮಸ್ ಫ್ರಾನ್ಸಿಸ್ ಮತ್ತು ವೇಲ್ಮುತ್ತು ಅವರಿಗೆ ಇದೀಗ ಮಧುರೈ ಜಿಲ್ಲಾ ನ್ಯಾಯಾಲಯ ಗಲ್ಲು ಶಿಕ್ಷೆ ಅಂದರೆ ಮರಣ ದಂಡನೆಯನ್ನು ವಿಧಿಸಿರುವಂಥದ್ದು. ವಿಚ್ ಇಸ್ ದೇಶದಲ್ಲಿ ಈ ಥರದ ಒಂದು ಐತಿಹಾಸಿಕ ತೀರ್ಪು ಇಲ್ಲಿಯ ತನಕ ಇನ್ಸ್ಪೆಕ್ಟರ್ ಮೇಲೆ ಯಾವುದೂ ಬಂದಿರಲಿಲ್ಲ. ಹೀಗಾಗಿ ಈ ಒಂದು ಭಾರಿ ಆಕ್ರೋಶಕ್ಕೆ ಒಳಗಾಗಿದ್ದಂತಹ ಪಿ ಜಯರಾಜ್ ಮತ್ತು ಆತನ ಮಗ ಬೆನಿಕ್ಸ್ ಇವರ ಏನು ಲಾಕಪ್ ಡೆತ್ ಆಗಿತ್ತು, ಈ ವಿಚಾರದಲ್ಲಿ ಇದೀಗ ಒಂದು ಐತಿಹಾಸಿಕ ತೀರ್ಪು ಹೊರಬಿದ್ದಿರುವಂಥದ್ದು. ಪ್ರಾಮಾಣಿಕವಾದಂಥ ಅಧಿಕಾರಿಗಳು ಬೇಕಾದಷ್ಟು ಜನ ಇದ್ದಾರೆ. ಆದರೆ ಈ ಥರ ಏನೋ ಯಾರದ್ದೋ ಇನ್ಫ್ಲೂಯೆನ್ಸ್ಗೋ ಅಥವಾ ಇನ್ನೇನಕ್ಕೋ ವೈಯಕ್ತಿಕವಾದಂಥ ದ್ವೇಷಕ್ಕೋ ಏನೂ ಅರಿಯದಂತಹ, ಏನೂ ತಪ್ಪು ಮಾಡಿಲ್ದಿದ್ದಂತಹ ವ್ಯಾಪಾರಿ ಮಗನ ಕರ್ಕೊಂಡು ಬಂದು ಆ ಮಟ್ಟಕ್ಕೆ ಬಟ್ಟೆ ಬಿಚ್ಚಿ ಥಳಿಸಿ ತೀವ್ರವಾದಂತಹ ದೈಹಿಕ ಹಲ್ಲೆ ಮಾಡಿ ಅವರು ಸಾವನ್ನಪ್ಪುವ ಮಟ್ಟಕ್ಕೆ ಏನೋ ಒಂದು ಆಗುತ್ತೆ ಅಂತ ಹೇಳಿದ್ರೆ ಎಲ್ಲಿಗೆ ಹೋಗ್ತಾ ಇದೆ ಹಾಗಾದರೆ ಕಾನೂನಿನ ವ್ಯವಸ್ಥೆ, ನ್ಯಾಯಾಂಗದ ವ್ಯವಸ್ಥೆ? ಜೊತೆಗೆ CCB ಅವರು, ಪೊಲೀಸರು 100ಕ್ಕೂ ಹೆಚ್ಚು ಸಾಕ್ಷಿಗಳನ್ನು ಕಲೆ ಹಾಕಿ ಇಷ್ಟೆಲ್ಲ ಹರಸಾಹಸಪಟ್ಟು 6 ವರ್ಷಗಳ ಕಾಲ ನಡೆಸಿದಂತಹ ಈ ಒಂದು ಪ್ರಕರಣವನ್ನು ಭೇದಿಸಿದ್ರು. ಫೈನಲಿ ನ್ಯಾಯ ಸಿಕ್ಕಿರುವಂಥದ್ದು. ಅಷ್ಟೂ ಜನ ಪೊಲೀಸರೇನು ಭಾಗಿಯಾಗಿದ್ರು ಅವರೆಲ್ಲರಿಗೂ ಕೂಡ ಮರಣ ದಂಡನೆಯನ್ನು ವಿಧಿಸಲಾಗಿದೆ. ವಿಚ್ ಇಸ್ ಐತಿಹಾಸಿಕ ತೀರ್ಪು ಬಂದಿರುವಂಥದ್ದು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.